ಪೊಲೀಸ್ ಅವರು ನಿಮಗೆ 1 ವರ್ಷ ಜೈಲಿಗೆ ಹಾಕಿದ್ದು ಕಡಿಮೆನೆ. ನೀವು ಕಾಲಿಂದ ಹೊಡೆದಿದ್ದೀರಲ್ವಾ, ಆ ಕೈಯಿಂದ ಹೊಡೆದಿದ್ದೀರಲ್ವಾ, ಆ ಕೈ ತಗೊಂಡು ನೀವು ಫಸ್ಟ್ ಆ ಮಹಿಳೆಗೆ ಕ್ಷಮೆ ಕೇಳಬೇಕು. ನೀವು ರಾಜಸ್ಥಾನ, UP ಎಲ್ಲಿಂದ ಬರ್ತಿರೋ ಗೊತ್ತಿಲ್ಲ, ಇದು ನಿಮ್ಮ ಕಡೆಗೆ ನಡೆಯುತ್ತೆ. ಒಂದು ಫೋನ್ ಹಾಕ್ಬಿಟ್ರೆ ಯಾರು ಕೇಳಲ್ಲ, ಯಾರು ಮಾತಾಡೋದೇ ಇಲ್ಲ. ಇಲ್ಲಿ ಆ ಥರ ಆಗಲ್ಲ. ಬೆಂಗಳೂರು, ನಮ್ಮ ಬೆಂಗಳೂರಿನಲ್ಲಿ ಬಂದರೆ ನೀವು ಕಾನೂನು ಫಾಲೋ ಮಾಡಬೇಕು. ಏನಾದಿದ್ರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ನಮ್ಮ ಬೆಂಗಳೂರಿನಲ್ಲಿ ಬಂದರೆ, ನಮ್ಮ ಕರ್ನಾಟಕದಲ್ಲಿ ಬಂದರೆ ನಾವು ನಿಮಗೆ ಜಾಗ ಮಾಡ್ಕೊಡ್ತೀವಿ. ಇಲ್ಲಿ ವ್ಯವಹಾರ ಮಾಡೋಕ್ಕೆ, ಎಲ್ಲ ಮಾಡೋಕ್ಕೆ ನೀವು ನಮ್ಮವರು, ನಮ್ಮ ಅಣ್ಣ ತಮ್ಮಂದಿರ ಅಂತ ನೋಡ್ಕೊಂತೀವಿ. ಅದೇ ಥರ ನೀವು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ವೀಕ್ಷಕರೇ, ಅವೆನ್ಯೂ ರೋಡ್ ನಲ್ಲಿ ನಡೆದ ಘಟನೆ ಆಗ್ಲೇ ಬೆಳಕಿಗೆ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದೆ. ಹಾಗೂ ನಮ್ಮ ಬೆಂಗಳೂರು ಪೊಲೀಸ್ ಅವರು ಆಲ್ರೆಡಿ ಕ್ರಮ ತಗೊಂಡಿದ್ದಾರೆ. ಅವೆನ್ಯೂ ರೋಡ್ ನಲ್ಲಿ ನಡೆದ ಘಟನೆ ಎಲ್ರಿಗೂ ಗೊತ್ತಿದೆ. ಆ ಮಹಿಳೆ ಏನೋ ಒಂದು ಸೀರೆ ತಗೊಂಡಿದ್ದಾಳೆ, ಕಳ್ತನ ಮಾಡಿದಾಳೆ ಅಂತ. ಪಾಪ ಈ ತರ ಆ ಮಹಿಳೆಗೆ ಕಾಲ್ ಎತ್ತಿ ಹೊಡೆದಿದ್ದಾನೆ. ಅಲ್ಲ, ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಏನು ಕಾನೂನು ಇಲ್ಲ. ನೀವು ಏನಾದ್ರೂ ಆ ತರ ಇಟ್ರೆ ಪೊಲೀಸ್ ಅವ್ರಿಗೆ ಕರೆ ಮಾಡ್ಬೇಕಾಗಿತ್ತು, ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು, ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಪೊಲೀಸ್ ಅವ್ರು ಬರ್ತಾ ಇದ್ರು, ತಗೊಂಡ್ ಹೋಗ್ತಾ ಇದ್ರೆ. ನಿಮ್ಗೆ ಯಾರು ಹಕ್ಕು ಕೊಟ್ರು ಅವ್ರನ್ನ ಹೊಡಿಯಕ್ಕೆ? ಅಲ್ಲ ರೀ, ನೀವು UP ಇಂದ, ಬಿಹಾರಿಂದ, ರಾಜಸ್ಥಾನಿಂದ ಬರ್ತೀರಾ. ನಮ್ ಬೆಂಗಳೂರಿನಲ್ಲಿ ನಾವು ನಿಮ್ಗೆ ಜಾಗ ಕೊಡ್ತೀವಿ, ಬಿಸ್ನೆಸ್ ಮಾಡಕ್ಕೆ, ವ್ಯವಹಾರ ಮಾಡಕ್ಕೆ ಎಲ್ಲ ಮಾಡ್ಕೊಡ್ತೀವಿ. ನೀವು ಇಲ್ಲೇ ಬಂದು ನಮ್ ಬೆಂಗಳೂರಿನಲ್ಲೇ ಬಂದು ನಮ್ ಜನನ ನೀವು ಈ ತರ ಹೊಡಿತಾ ಇದೀರಾ ಅಲ್ವಾ? ಇಲ್ಲ, ನಾಚಿಕೆ ಮಾನ ಮರ್ಯಾದ. ಇಲ್ಲಿ ನಮ್ ಪೊಲೀಸ್ ಅವ್ರು ನಿಮ್ಗೆ 1 ವರ್ಷ ಜೈಲ್ಗೆ ಹಾಕಿದ್ದು ಕಡಿಮೆನೆ. ನೀವು ಕಾಲಿಂದ ಹೊಡೆದಿದ್ದೀರಲ್ವಾ, ಆ ಕೈಯಿಂದ ಹೊಡೆದಿದ್ದೀರಲ್ವಾ, ಆ ಕೈ ತಗೊಂಡು ನೀವು ಫಸ್ಟ್ ಆ ಮಹಿಳೆಗೆ ಕ್ಷಮೆ ಕೇಳ್ಬೇಕಂತ ನನ್ನ ಇದು ಕೋರಿಕೆ. ನೀವು ಕಮೆಂಟ್ ಮಾಡ್ಬೇಕು, ನಾನ್ ತಪ್ಪು ಹೇಳ್ತಾ ಇದೀನಿ, ಸರಿ ಹೇಳ್ತಾ ಇದೀನಿ. ಅಲ್ಲ ರೀ, ವಿಡಿಯೋದಲ್ಲಿ ನೋಡಿ ಹೆಂಗೆ ಯಾತ ಹೊಡಿತಾ ಇದ್ದಾನೆ. ಅದು ಒಂದ್ ಮನುಷ್ಯ ಇದ್ರೆ, ಒಂದು ಗಂಡ ಇದ್ರೆ, ಒಂದ್ ಮೆನ್ಸ್ ಇದ್ರೆ ಏನು ಪರವಾಗಿಲ್ಲ. ಆ ಮಹಿಳೆಯನ್ನ ಈ ತರ ಹೊಡಿತಾ, ಅದು ಜನ ವಿಡಿಯೋಸ್ ಮಾಡ್ತಾವ್ರೆ. ಅದಲ್ಲ ಪೊಲೀಸ್ಗೆ ಕರೆಯೋದು, ಇಲ್ಲ ಹೇಳೋದು, ಇಲ್ಲ ಹೊಡಿಬೇಡಿ ನಿಲ್ಸ್ರಿ ಅಂತ. ಆತರ ಇಲ್ಲ, ಜನ ವಿಡಿಯೋಸ್ ಬೇರೆ ಮಾಡ್ತವ್ರೆ. ಅದಕ್ಕೆ ನಮ್ ಬೆಂಗಳೂರಿನಲ್ಲಿ ಬಂದ್ರೆ, ನಮ್ ಕರ್ನಾಟಕದಲ್ಲಿ ಬಂದ್ರೆ ನಾವು ನಿಮ್ಗೆ ಜಾಗ ಮಾಡ್ಕೊಡ್ತೀವಿ. ಇಲ್ಲಿ ವ್ಯವಹಾರ ಮಾಡಕ್ಕೆ, ಎಲ್ಲ ಮಾಡಕ್ಕೆ ನೀವು ನಮ್ಮವರು, ನಮ್ಮ ಅಣ್ಣ ತಮ್ಮಂದಿರ ಅಂತ ನೋಡ್ಕೊಂತೀವಿ. ಅದೇ ತರ ನೀವುನು ಇರ್ಬೇಕು. ಏನ್ ಬೆಂಗಳೂರಲ್ಲಿ ನಿಮ್ಮ ಅಪ್ಪಂದ ಅನ್ಕೊಂಡ್ರ ನೀವು? ಹೊಡಿದ್ರೆ ಏನಾದ್ರು ಮಾಡಿದ್ರೆ ನಡೆಯುತ್ತೆ, ಯಾರು ಕೇಳಲ್ಲ ಅಂತ. ಇದು ನಿಮ್ ರಾಜಸ್ಥಾನದಲ್ಲಿ ಇಟ್ಕೊಳ್ಬೇಕು ನೀವೆಲ್ಲ. ಇಲ್ಲಿ ನಮ್ ಬೆಂಗಳೂರಿನಲ್ಲಿ ಕಾನೂನು ಇದೆ, ಪೊಲೀಸ್ ಇದೆ. ನಮ್ ಬೆಂಗಳೂರಿನಲ್ಲಿ ಯಾವ ರೀತಿನಲ್ಲಿ ನಡಿಬೇಕು ಅದೇ ರೀತಿನಲ್ಲಿ ನಡಿಬೇಕು. ಎಲ್ರಿಗೆ ಕಾನೂನು ಒಂದೇ, ಅದು ನೀವನ ಆಗ್ಲಿ ಬೇರೆಯವ್ರನ್ನ ಆಗ್ಲಿ. ಇದಲ್ಲ, ನೀವು ರಾಜಸ್ಥಾನ, UP ಎಲ್ಲಿಂದ ಬರ್ತಿರೋ ಗೊತ್ತಿಲ್ಲ, ಇದು ನಿಮ್ ಕಡೆಗೆ ನಡೆಯುತ್ತೆ. ಒಂದು ಫೋನ್ ಹಾಕ್ಬಿಟ್ರೆ ಯಾರು ಕೇಳಲ್ಲ, ಯಾರು ಮಾತಾಡೋದೇ ಇಲ್ಲ. ಇಲ್ಲಿ ಆತರ ಆಗಲ್ಲ. ಅದು CMನೂ ಆಗ್ಲಿ, PM ನೂ ಆಗ್ಲಿ, ಕಾರ್ಪೊರೇಟರ್ನೂ ಆಗ್ಲಿ, ಅಲ್ಲ ಮಾಮೂಲಿ ಬಿಸ್ನೆಸ್ ಮೆನ್ನೂ ಆಗ್ಲಿ, ಎಲ್ಲ ನೋಡ್ಕೊಂಡು ನಡಿಬೇಕು. ಇದೇ ನಮ್ ಬೆಂಗಳೂರು. ನಮ್ ಬೆಂಗಳೂರಿನಲ್ಲಿ ಬಂದ್ರೆ ನೀವು ಕಾನೂನು ಫಾಲೋ ಮಾಡ್ಬೇಕು. ಏನಾದಿದ್ರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕು. ನಾನೇ ಹೊಡಿತೀನಿ, ನಾನೇ ನೋಡ್ಕೊಂತೀನಿ ಅಂದ್ರೆ ಆತರ ಆಗಲ್ಲ. ಇವನು 1 ವರ್ಷ ಜೈಲ್ಗೆ ಹೋಗಿದ್ದು ಕಡಿಮೆನೆ. ಇವನು ಹೊಡೆದಿದ್ದಾನೆ. ಇದಕ್ಕೆ ಆ ಮಹಿಳೆಯನ್ನ ಇವನು ಕೈ ಮುಗಿದು ಕ್ಷಮಾ ಕೇಳಲೇ ಬೇರೆ. ನಾನ್ ಕೇಳ್ತಾ ಇರೋದು ಕರೆಕ್ಟೋ, ಸರಿನೋ, ತಪ್ಪನೋ ನೀವು ಕಮೆಂಟ್ ಮಾಡ್ಬೇಕು, ನೀವು ಹೇಳ್ಬೇಕು. ಓಕೆನಾ? ಅದೇ ತರ ನೀವು ನೋಡ್ತಾ